ನಾನು ಫ್ರೈಡ್ ರೈಸ್ ಮಾಡಿಕೊಂಡಿದ್ದೇನೆ. ಎಗ್ ಫ್ರೈಡ್ ರೈಸ್. ಯಾರಿಗೆ? ಸಮಿತಿ ನಮಗೆ ಪುಳಿ ಮುಂಚಿ ಇವತ್ತು. ಇಂಥ ಪುಳಿ ಮುಂಚಿ, ಬೂತಾಯಿ ಪುಳಿ ಮುಂಚಿ. ಬೂತಾಯಿ ಪುಳಿ ಮುಂಚಿ ಸಮಿತಿಗೆ ಮತ್ತು ಖುಷಿಗೆ ಇಷ್ಟ ಅಲ್ಲ. ಅದಕ್ಕೆ ಸ್ವಲ್ಪ ಎಗ್ ಫ್ರೈಡ್ ರೈಸ್ ಮಾಡುವ. ಸ್ವಲ್ಪ ಕ್ಯಾರೆಟ್ ಹಾಕುವ ಅಂತ. ಅಮ್ಮ ಈ ಚರ್ಮುರಿ ಮಾಡ್ತಾರೆ. ಅಕ್ಕಲ್ಲ ಫಾಸ್ಟ್ ಮಾಡ್ತಾರೆ. ಈ ತಿಳಿಯೋಣ ಸ್ಲೈಸ್ ಕಟ್ಟಾಗಿ ಅವರಿಗೆ ಮಾತ್ರ ಮಾಡ್ತಾ ಇದ್ದೆ. ನನಗೆ ಗಂಜಿ ಮತ್ತು ಪುಳಿ ಮುಂಚಿ. ಬಾಕಿ ಪುಳಿ ಮುಂಚಿ ಎಲ್ಲ ತಿಂತಾರೆ, ಬೂತಾಯಿ ಆಗುದಿಲ್ಲ ಅವರು. ಕರೆಂಟ್ ಕೂಡ ಈರುಳ್ಳಿ, ಈ ಸಲದ ಈರುಳ್ಳಿ ಎಲ್ಲ ಹಾಳಾಗಿದೆ. ಅಷ್ಟು ಒಳ್ಳೇದಿಲ್ಲ. ಮಳೆಗೆ ಆಗಿರ್ಬೋದು. ಒದ್ದೆ ಅದೇ ಚಿಕ್ಕು ಬಂದದನ್ನು ನಮ್ಮ ಮನೆಯಲ್ಲಿ. ಅದು ಚಿಕ್ಕು ಎಷ್ಟು ದಿವಸ ಆಯಿತು ಗೊತ್ತುಂಟ ಇಟ್ಟು. ಪರಿಮಳ ಏನಿಲ್ಲ, ಒಳ್ಳೇದುಂಟಾಗುತ್ತಿಲ್ಲ. ಖುಷಿ ಚಿಕ್ಕು ಪರ್ದದಲ್ಲಿ ಚಿಕ್ಕ ಕುಕ್ಕರಲ್ಲಿ ಮಾಡ್ತೇನೆ. ಸ್ವಲ್ಪ ಮಾಡೋದು, ಇದರಲ್ಲಿ ಮಾಡುವ. ಇಲ್ಲಿ ಟೊಮೆಟೊ ಮತ್ತು ನೀರುಳ್ಳಿ. ಟೊಮೆಟೊ ಮತ್ತು ನೀರು. ಫ್ರೈಡ್ ರೈಸ್ ರೆಡಿ ಆಗ್ತಾ ಉಂಟು. ಕಣ್ಣೂರಿನವರೆ ಕಣ್ಣೂರಿ ಫ್ರೈಡ್ ರೈಸ್ ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೇನೆ. ನಾವು ಎಲ್ಲರಿಗೆ ಒಟ್ಟಿಗೆ ಮಾಡುವಾಗ ಉಂಟಲ್ಲ, ನಾನು ಅನ್ನ ಸಪರೇಟ್ ಬೇಯಿಸೋದು, ಒಟ್ಟಿಗೆ ಮಾಡೋದಿಲ್ಲ. ಇವಾಗ ಅವರಿಗೆ ಮಾತ್ರ ಮಾಡೋದು. ಪುಳಿ ಮುಂಚಿ ಆದ ಕಾರಣ ಅವರಿಗೆ ಪುಳಿ ಮುಂಚಿ ಇಷ್ಟೇ ಇಲ್ಲ, ಬೂತಾಯಿ. ಹಾಗೆ ಬಿಸ್ಕೆಟ್ ತಿನ್ನುವ ಅಂತ. ಇದು ಬಿಸ್ಕೆಟ್ ಯಾಕೆ ಗೊತ್ತುಂಟು ಅವ್ರು ಕೊಡೋದು ನನಗೆ? ಕಟ್ಟಾಗಿದೆ ಬಿಸ್ಕೆಟ್ ನಂದು. ಇವಾಗ ಬಿಸ್ಕೆಟ್ ಪ್ಯಾಕೆಟಲ್ಲಿ ಅವರಿಗೆ ಪಾಲು ಮಾಡಿ ಒಂದು ಎಕ್ಸ್ಟ್ರಾ ಬರ್ತದಲ್ವಾ, ಆ ಎಕ್ಸ್ಟ್ರಾದಲ್ಲಿ ಅವರಿಗೆ ಜಗಳ ಆಗ್ತದೆ. ಅದಕ್ಕೋಸ್ಕರ ಅದು ಎಕ್ಸ್ಟ್ರಾ ಒಂದದವ್ರು ನನಗೆ ಕೊಡೋದು. ಆವಾಗ ಜಗಳ ಆಗೋದಿಲ್ಲ ಅಲ್ವಾ, ಹಾಗೆ. ಟೊಮೆಟೊ ಮತ್ತು ಸ್ವಲ್ಪ ಕ್ಯಾರೆಟ್ ತುರಿದದಾಗ್ತಾ ಇದ್ದೇನೆ. ಕ್ಯಾರೆಟ್ ಇಷ್ಟ ಆಗ್ತದೆ ಅವರಿಗೆ ಹಾಕಿದರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ, ನಾನು ಜಜ್ಜಿ ಸ್ವಲ್ಪ ಹಾಕ್ತಾ ಇದ್ದೇನೆ. ಕರೆಕ್ಟಾಗಿ ಉಂಟಲ್ವ, ಜಜ್ಜಿ ಹಾಕಿದ್ದು ಒಳ್ಳೆ ಟೇಸ್ಟ್ ಅಲ್ವಾ. ನಾವು ಪ್ಯಾಕೆಟ್ ತರ್ತೇವಲ್ಲ, ಅದಷ್ಟು ಸ್ಮೆಲ್ ಇರೋದಿಲ್ಲ, ಒಳ್ಳೆ ಸ್ಮೆಲ್. ನೆಕ್ಸ್ಟ್ ನಾನು ಫ್ರೈಡ್ ರೈಸ್ ಮಸಾಲ ಹಾಕ್ತೇನೆ. ಫ್ರೈಡ್ ರೈಸ್ ಮಸಾಲವೇ ಸಿಗ್ತದಲ್ವಾ, ಅದರಲ್ಲಿ ಉಪ್ಪು ಕೂಡ ಉಂಟು. ಅದು ಹಾಕಿದ ನಂತರ ಮೊಟ್ಟೆ ಹಾಕ್ತೇನೆ ನಾನು. ಈ ರೀತಿ ಮಾಡಿದರೆ ಒಳ್ಳೆಯದಾಗ್ತದೆ ಅಂತ ಕೇಳಿದರೆ ಸೂಪರ್ ಆಗ್ತದೆ. ನಾನೊಮ್ಮೆ ಈ ಥರ ಮಾಡಿದ್ದೆ, ಹಾಗೆ ಅದೇ ಥರ ಮಾಡ್ತಾ ಇದ್ದೇನೆ, ಬೇಗ ಕೂಡ ಆಗ್ತದೆ. ಇನ್ನೆರಡು ಮೊಟ್ಟೆ ನಾನು ಇದಕ್ಕೆ ಹಾಕ್ತೇನೆ. ಇಲ್ಲದಿದ್ದರೆ ನಾನು ಫ್ರೈಡ್ ರೈಸ್ ಮಾಡುವ ಸ್ಟೈಲೇ ಬೇರೆ. ಈ ಥರ ಒಮ್ಮೆ ಮಾಡಿದ್ದೇನೆ, ಸ್ವಲ್ಪ ಮಾಡುವಾಗ ಈ ಥರ ಮಾಡ್ತೇನೆ ನಾನು. ಸಪ್ರೇಟ್ ಯಾರು ಮಾಡೋದಿಂದ. ಇನ್ನು ಅನ್ನ ಹಾಕಿ ಒಟ್ಟಿಗೆ ಬೇಯಿಸ್ತೇನೆ. ಅನ್ನ ಅಕ್ಕಿ ಹಾಕ್ತಾ ಇದ್ದೇನೆ. ಮೊಟ್ಟೆ ಫ್ರೈಡ್ ರೈಸ್ ರೆಡಿಯಾಗಿದೆ. ಸೂಪರಾಗಿದೆ.
ಉಣ್ಪಾರ ಖುಷಿ ಶಮ ಉಣ್ಪಾನ ಫ್ರೈಡ್ ರೈಸ್ ಬಟಲ್ ಕನ ಚಮ್ಮಲ ತಿನ್ ಓಲೆಮ್ಮ ಹೋಕೈದಕ್ಕೆ ಒಬ್ಬಕ ಜಪ್ಪು ಅಯ್ಯಿ ಪಾಡುವನಾ ಹೌದಾ ಬೌಲು ಬೌಲು ಪಾಡು ನೋಡ್ಸಿ ಬಚ್ಚಿ ಸರ ತಿನ್ನೋದು ಇಷ್ಟು ಸ್ವಲ್ಪ ಅದಕ್ಕೆ ಅಂಜಿ ಸೌಂಟದ ತೊಣಿಯಾ ಸ್ಪೂನ್ ಹಿಡು ಪಾಡುವಾಗ ಆತು ದಸಿನದ ಅಲ್ಲ ತಿರ್ತು ಪೂರ ಪಾಡ್ಯ ಖುಷಿ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಉಗುರು ಕಟ್ ಮಾಡ್ಬೇಡ ಹೋಗ್ಲಿಕ್ಕೆ ಆಗುವಾಗ ನೆನಪಾದ ಅಲ್ವಾ ರಜೆ ಇರುವಾಗ ನೆನಪಾಗೋದಿಲ್ಲ ತೆಗಿಲಿಕ್ಕೆ ಉಗುರಿದ್ರೆ ಫೈನ್ ಆಗ್ತಾರೆ ಅದಕ್ಕೆ ಅಲ್ವಾ ಬೇಕಿಂದ ಟಿಫಿನ್ ತಿಂತೀರ ಕೊಡೆಯರ್ನ ನಿನ್ನವ ಒಂದು ನೈಲ್ ಕಟ್ರು ಸರಿ ಇದೆಯಾ ಬರ್ತೋಡು ಉಲ್ಟಾ ಬರ್ತೋಡು ಪಡಿ ಪಡೆ ಅವನಿಗೆ ಸ್ವಲ್ಪ ಕೆಮ್ಮುಂಟು ಮದ್ದು ಕೊಡಲಿಕ್ಕೆ ನೆನಪಿಲ್ಲ ಹಾಗೆ ಇವಾಗ ಹೋಗುವಾಗ ಕೊಡ್ತಾ ಇದ್ದೇನೆ ಬ್ಲ್ಯಾಕಿ 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 ಬ್ಲ್ಯಾಕಿಗೆ ಸೋಫಾದ ಹಳೆ ಸೋಫಾ ಹಾಕಿದೆ ನಾನು ಸೋಫಾ ಹಾಳು ಮಾಡೋದು ಬೇಡ ಅಂತ ಹೊಸತ್ತು ಯಾಕೆ ಬ್ಲ್ಯಾಕಿ ಇವಾಗ ಪಾಪ ಆಗಿದ್ದಾಳೆ ಇದು ಹುಡುಗ ನನಗೆ ಮಾತಾಡುವಾಗ ಅವಳು ಅಂತ ಬರ್ತದೆ ಅವಳಲ್ಲ ಅವನು ಅವನು ಇದು ಅವನು ಅವನು ಕುಡಿಗಿ ಕುಡಿ 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 ವೈ ಬ್ಲ್ಯಾಕಿ ब्लैकी ये तो शौकिया ब्लैकी ये तो शौकिया फोन फोन ಹೇಳಿ ನ್ಯೂಸ್ ಆಗಿ ಕೇಳ್ತೀರಾ ಫೋನ್ ಬರುವಾಗ ನಂದು ರೀಲ್ಸ್ ಮಾಡಲಿಕ್ಕೆ ಅಂತ ರೆಡಿ ಆದೆ ಮತ್ತು ವ್ಲಾಗ್ ಎಂಡ್ ಮಾಡಲಿಲ್ಲ ಅದನ್ನೊಂದು ಎಂಡ್ ಮಾಡುವಂತ ಇದು ಇದು ಕನ್ನಡ ಅಡಿಗೆ ರೀಲ್ಸ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ ಹಾಕಲಿಕ್ಕೆ ಇನ್ಸ್ಟಾಗ್ರಾಮಲ್ಲಿ ಸಾಕ್ತೇನೆ ಒಮ್ಮೊಮ್ಮೆ ಯೂಟ್ಯೂಬಲ್ಲಿ ದೊಡ್ಡ ಪ್ರಾಬ್ಲಮ್ ಅಂತ ಹೇಳಿದರೆ ಕಾಪಿರೈಟ್ ಎಲ್ಲದಕ್ಕೂ ಕಾಪಿರೈಟ್ ಬರ್ತದೆ ಇವಾಗ ಶಾರ್ಟ್ಸಿಗೆ ಕೂಡ ಕಾಪಿರೈಟ್ ಆಗ್ತದೆ ಹಾಗಾಗಿ ಯಾವುದು ಯೂಟ್ಯೂಬಲ್ಲಿ ಕೆಲವೊಂದು ಹಾಕ್ತೇನೆ ನಾನು ಅದು ಕೂಡ ಒಮ್ಮೊಮ್ಮೆ ಪದ್ಯ ಚೇಂಜ್ ಮಾಡಿ ಹಾಕಬೇಕಾಗ್ತದೆ ನಾನು ಮಾಡಿದ್ದು ರೀಲ್ಸ್ ಒಂದು ಪದ್ಯ ಆದರೆ ಹಾಕಿದ ಏನು ಪದ್ಯ ಒಂದಾಗಿರ್ತದೆ ಇವತ್ತು ಅಡಿಗೆ ಕೆಲಸ ಇಲ್ಲ ಹಾಗಾಗಿ ರೀಲ್ಸ್ ಮಾಡುವಂತ ಆಯಿತು ಇವತ್ತು ಮಳೆ ಕೂಡ ಸ್ವಲ್ಪ ನಿಂತಿದೆ ನನಗೆ ಸಾರಿ ಉಡಲಿಕ್ಕೆ ಕೂಡ ಆಸೆ ಆಯಿತು ತುಂಬ ದಿವಸ ಆಯಿತು ಸಾರಿ ಉಡೋದೆ ಹಾಗೆ ರೀಲ್ಸ್ ಮಾಡುವಾಗ ಒಂದು ಸಾರಿ ಉಡುವಂತ ಆಯಿತು ನನಗೆ ಇದು ಹೊರಗಡೆ ಇವಾಗ ಜಸ್ಟ್ ಎಲ್ಲಿಗಾದರೂ ಹೋಗ್ಲಿಕ್ಕಿದ್ರೆ ಟೌನಿಗೆಲ್ಲ ಹೋಗುವಾಗ ಸಾರಿ ಉಟ್ಟು ಹೋಗ್ತಾರ ಅವಾಗ ಡ್ರೆಸ್ ಹಾಕಿ ಹೋಗ್ತೇನೆ ನಾನು ಮತ್ತು ದೇವಸ್ಥಾನಕ್ಕೆಲ್ಲ ಹೋಗೋದಿದ್ರೆ ಸಾರಿ ಉಡ್ತೇನೆ ನಾನು ಇವಾಗ ದೇವಸ್ಥಾನಕ್ಕೆ ಹೋಗೋದೇ ತುಂಬ ದಿವಸ ಆಯಿತು ನಾನು ಎಲ್ಲಿಗೆ ಹೋಗೋದು ಕೆಲವರೆಲ್ಲ ವೀಡಿಯೋಸ್ ಮಾಡೋರು ಅಲ್ಲಿ ಇಲ್ಲಿ ತಿರುಗಾಡ್ತಾರೆ ನಾನು ಮಾತ್ರ ಮನೆಯಲ್ಲೇ ಇದ್ದ ವೀಡಿಯೋಸ್ ಎಲ್ಲ ಹಾಕೋದು ಎಲ್ಲಿಗೆ ಅಂತ ಹೋಗೋದು ನನಗೆ ಗಾಡಿ ಬಿಡಲಿಕ್ಕೆ ಗೊತ್ತಿಲ್ಲ ಮತ್ತು ಅವ್ರ ಹತ್ರ ಹೇಳುವಾಗ ಅವರಿಗೆ ಟೈಮ್ ಇದ್ದರೆ ಕರ್ಕೊಂಡು ಹೋಗ್ತಾರೆ ಇಲ್ಲದಿದ್ದರೆ ಇಲ್ಲ ನಮಗೆ ಹೋಗಬೇಕು ಅಂತ ಹೇಳುವಾಗ ಅವರು ಏನು ರೆಡಿ ಆಗೋದಿಲ್ಲ ಅಲ್ವಾ ಹಾಗೆ ಮನೆ ಆಯಿತು ಮಕ್ಕಳಾಯಿತು ಅಡಿಗೆ ಆಯಿತು ಹೀಗೆ ನನ್ನ ಜೀವನ ಮೊದಲು ನಾನು ಏನು ಮದುವೆಗೆ ಮೊದಲು ನನಗೆ ತುಂಬ ಫ್ರೆಂಡ್ಸ್ನವರೆಲ್ಲ ಇದ್ದರು ಆವಾಗ ಕಾಲೇಜಲ್ಲಿರುವಾಗ ಕೂಡ ತುಂಬ ಫ್ರೆಂಡ್ಸ್ನವರು ಇದ್ದರು ಆನಂತರ ಡ್ಯೂಟಿಗೆ ಹೋಗ ಅಲ್ಲಿ ಕೂಡ ಫ್ರೆಂಡ್ಸ್ ಆಗ್ತಾರಲ್ವಾ ಇವಾಗ ಮನೆಯಲ್ಲಿ ಕೂತು ಯಾರನ್ನು ಫ್ರೆಂಡ್ಸ್ ಮಾಡೋದು ಫ್ರೆಂಡ್ಸ್ ಮೊದಲಿನ ಕೆಲವರದ್ದು ಕಾಂಟ್ಯಾಕ್ಟ್ ನಂಬರ್ ಇದೆ ಆದರೂ ಕೂಡ ನಾನು ಮೆಸೇಜ್ ಎಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ ಇವಾಗ ಎಲ್ಲರೂ ಅವರವರ ಫ್ಯಾಮಿಲಿಯಲ್ಲಿ ಮದುವೆ ಆದ ನಂತರ ಅವರವರ ಇದರಲ್ಲಿ ಬ್ಯುಸಿಯಾಗಿರ್ತಾರಲ್ಲ ನಾವು ಹೋಗಿ ಮೆಸೇಜ್ ಮಾಡೋದು ನನಗೆ ಕೂಡ ಆಗ ಇಷ್ಟ ಇಲ್ಲ ಏನಾದರೂ ಇದ್ದರೆ ಒಮ್ಮೊಮ್ಮೆ ಮಾಡ್ತಾರೆ ಮಾಡೋದಿಲ್ಲ ಅಂತ ಇಲ್ಲ ಯಾರಾದರೂ ಒಂದೊಂದು ಒಬ್ಬೊಬ್ಬರು ಮಾಡ್ತಾರೆ ಹೇಗಿದ್ದೀಯಾ ಅಂತ ಕೇಳಲಿಕ್ಕೆ ಹಾಗೆ ಅವಾಗಿನೊಂದು ಲೈಫ್ ಬೇರೆ ಇವಾಗ ನನ್ನ ಏನು ಫ್ರೆಂಡ್ಸ್ ಅಂತ ಹೇಳೋದು ನನ್ನ ಮಕ್ಕಳೇ ನನಗೆ ಇವಾಗ ಫ್ರೆಂಡ್ಸ್ ಅವರ ಜೊತೆವೇ ನಾನು ಟೈಮ್ ಸ್ಪೆಂಡ್ ಮಾಡೋದು ಗಂಡ ಮಕ್ಕಳ ಜೊತೆ
ಮತ್ತು ನನ್ನ ಈ ಒಂದು ಯೂಟ್ಯೂಬ್ ಉಂಟಲ್ಲ, ಅದು ನನಗೆ ತುಂಬ ಒಂಥರ ಏನು ಹೇಳೋದು, ನನ್ನ ಜೀವ ಅಂತ ಹೇಳ್ಬೋದು. ನನ್ನ ಯೂಟ್ಯೂಬ್ ಅಂತ ಹೇಳುವಾಗ ನನ್ನೊಂದು 3 ತಿಂಗಳುಂಟಲ್ವಾ ಸಸ್ಪೆಂಡ್ ಆಗಿತ್ತು ಚಾನಲ್. ಸಸ್ಪೆಂಡ್ ಆಗೋದಿದೆ ಈ ಶಾರ್ಟ್ಸ್ ಹಾಕಿ ಏನೋ ಒಂದು ಕಾಪಿರೈಟ್ ಬಂದು ಹಾಗೆ ಅವರು 3 ತಿಂಗಳು ಸಸ್ಪೆಂಡ್ ಮಾಡಿದರು. ಅವತ್ತಂತೂ ತುಂಬ ನನಗೆ ಒಂಥರ ಕಿರಿಕಿರಿ ಆಗ್ತಾ ಇತ್ತು. ಜನರ ಜೊತೆ ನಾನು ಮಾತಾಡಬೇಕಿದ್ರೆ ನನಗಿವಾಗ ಈ ಚಾನಲ್ ಬೇಕಲ್ವಾ, ಹಾಗೆ. ಮತ್ತು ನಾನು ಹೇಳಿದಲ್ಲ, ಮತ್ತು ಫ್ರೆಂಡ್ಸ್ ಆಗಿ ಏನಿಲ್ಲ, ನನಗೆ ಲೈಫ್ ತುಂಬ ಚೇಂಜ್ ಆಗಿದೆ ಇವಾಗ. ಹಾಗೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.